ಈಗ ಜೀವನಕ್ಕೆ ಏನಪ್ಪ ಮಾಡೋದು ಇವಾಗ? ಹಾಂ, ನೋಡು, ಎಲ್ರೂ ಅವ್ರವ್ರ ಪಾಡಿಗೆ ಅವ್ರ ಹೊಟ್ಟೆ ತುಂಬ ತಿನ್ಕೊಂಡವ್ರಿ. ನಮ್ಗೆ ಊಟಕ್ಕೂ ಇಲ್ದಿರೋಂಥ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ನೀನು ಟೆನ್ಷನ್ ಆಯ್ತಾಯ್ತಲ್ಲ ನನಗೆ. ಊಟಕ್ಕೂ ಇಲ್ವಾ ನನಗೆ ಮತ್ತೆ? ಅಯ್ಯೋ ಶಿವನೇ, ಎಂಥ ಅಳಿಯ ಸಿಕ್ಬಿಟ್ಟವನೆ, ಎಂಥ ಮಗ ಸಿಕ್ಬಿಟ್ಟವನೆ. ಜೀವನನೇ ಬೇಜಾರಾಯ್ತಾಯ್ತು ನಂಗಂತೂ ನೋಡುವೆ. ನನಗೆ ಕೂಳ್ ತಂದಾಕಕ್ಕೆ ಒಬ್ರು ಇಲ್ವಾ? ಏನ್ ಬಂಗಾರ ಮರೇ, ಅಷ್ಟು ದೊಡ್ಡ ಮನೆಗಿದ್ಬಿಟ್ಟು ಈ ಸಣ್ಣ ಮನೆಗೆ ಬಂದಿರ್ಬೇಕು ಅಂದ್ರೆ ಬ್ಯಾಸರ ಆಯ್ತದಲ್ವಾ? ಓ, ಎಂತ ಬ್ಯಾಸರ, ಎಂತ ಬ್ಯಾಸರನೂ ಇಲ್ಲ. ಆ ಮನೆಗೆ ಕಾಗೆ ನುಗ್ಗಿತ್ತಲ್ಲ, ಅದಕ್ಕೆ ಬ್ಯಾರೆ ದಾರಿ ಇಲ್ಲ, ಈ ಮನೆಗಿನೇ ನೀ ಇರಬೇಕು. ಅದು ಏನು ಕಾಗೆನೋ ಏನೋ ನುಗ್ಬಿಟ್ಟು ಹಿಂಗೆ ಮಾಡ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಇಲ್ಲಿ ಇದ್ಬಿಟ್ರೆ ಎಲ್ಲ ಸೊರೈತದೆ. ಈ ಮನೆನೂ ಒಂಥರ ಸಂದಕೈತೆ ನಮ್ಗೆ. ಆ ಮನೆಗಿನ್ನ ಈ ಮನೆನೇ ಒಂಥರ ಇಷ್ಟ ಆಗೋಗ್ಬಿಡ್ತು. ಏನೋ ಬಿಡಿ, ನಿಮ್ ದೊಡ್ಡ ಗುಣ. ಅಂತ ದೊಡ್ಡ ಮನೆಗೆ ಇದ್ಬಿಟ್ಟು ಇಂಥ ಮನೆಗೆ ಇರ್ಬೇಕು ಅಂದ್ರೆ ಯಾರ ಕೈಲೂ ಆಗಕ್ಕಿಲ್ಲ. ನೀವಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ ದೊಡ್ಡ ಗುಣನೇ ಸರಿ ಬಿಡಿ. ಹ್ಞೂ, ದೊಡ್ಡ ಗುಣನೇ. ಆಯ್ತೇನ್ ಬಂಗಾರಮ್ಮರೇ ತಿಂಡಿ? ಓ, ಆಯ್ತಾಯ್ತು, ಹೊಟ್ಟೆ ತುಂಬ ತಿಂದಿದ್ದಾಯ್ತು. ಹೌದೇ, ಸರಿ ಹೇಳಿ, ಆಯ್ತು. ಸುಮ್ಕೆ ಹಿಂಗೆ ಬಂದಲ್ಲ, ಅದಕ್ಕೆ ಮಾತಾಡ್ಸನಿ ಅಂತ ಹೇಳ್ಬಿಟ್ಟು ಬಂದೆ. ಸರಿ. ನನ್ನ ಕತೆ ನನಗಾಗೈತೆ. ನಂದೆಲ್ಲಿಕ್ಲಿ ಅಂತ ಇವಳು ಬೇರೆ ಬಿಲ್ಡಪ್ ಕೊಟ್ಕೊಂಡು ಬೇರೆ ಬರ್ತಾಳೆ. ಮನ್ಯಾಳಿ ಇವಳಂತೂ ದರಿದ್ರದೋಳು. ಹೀಗೆ ಬಿಡು, ಈಗ ನಾನು ಏನು ಮಾಡಲಿ? ಹಾಂ, ಇರು. ಅವಳು ಇದ್ಲಲ್ಲ ಒಬ್ಳು ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಅವಳ ತಕೇನೆ ಹೋಗೋಣ. ಹಳೆ ಫ್ರೆಂಡ್ಗೆ ಪದನೇ ಗೊತ್ತಿ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ ನಾನು ಸಂದಕ್ಕಿತ್ತು, ದುಡ್ಡು ಬಂದ್ಮೇಲೆ ಬಿಟ್ಬಿಟ್ಟಿದ್ದೆ. ಇವಾಗ ಒಂದ್ಕಿತ ಹೋಗಿ ಮಾತಾಡಿಸ್ತೀನಿ. ಏನು ಮಾತಾಡ್ತಾಳು? ಥೂ, ಈ ಪಾಟಿ ಗುಡಿಸ್ಲು ಬಾಳಕ್ಕೆ ನಾನು ಇಲ್ಲಿ ಗಂಟ ಬರ್ಬೇಕಿತ್ತ? ಈ ಗುಡಿಸ್ಲು ಜೀವನ ಬಾಳಕ್ಕೆ ಅಂತ ಹೇಳ್ಬಿಟ್ಟು ಯಾವ ಬೊಡ್ಡಿಗೆ ಬೇಕು ಈ ಜೀವನ? ನನಗಂತೂ ಈ ಜೀವನನೇ ನೀ ಬೇಡ, ಹೊಂಟೋಗ್ಬಿಡನಿ ಅಂತ ಅನ್ನಿಸ್ತಾಯ್ತು ನನಗಂತೂ. ಇಂಥ ಬಾಳು, ಇಂಥ ಇದು ನನ್ನ ಮಗಂಗೆ ಬೇಕು. ಈ ಬಾಳೆ ಬೇಡ ನನಗಂತೂ. ಇವಳನ್ನು ಬಿಟ್ಟು ಈ ಅಮ್ಮನ್ನು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ ನಾನಂತೂ. ಗುಡಿಸ್ಲುನ ಕೂಳಿಲ್ಲ ನೀರಿಲ್ಲ. ನನ್ನ ಮಗ ತಾನೇ ಇರ್ತಾನೆ ಇವಳು. ಯಪ್ಪ, ನನ್ನ ಕೈಲಾಗಿಲ್ಲ ಕಣಪ್ಪ. ನೋಡಗಂಟ ನೋಡೊಂದು ತಿಂಗಳು ಸುಮ್ಮನಿಂದ ಎಸ್ಕೇಪ್ ಆಗ್ಬಿಟ್ಟು ನಮ್ಮ ಅಮ್ಮ ಹೇಳ್ತಲ್ಲ, ನಮ್ಮ ಅಮ್ಮನ ಜೊತೆ ನೀ ಹೋಗ್ಬಿಟ್ಟು ಇದ್ಬಿಡ್ತೀನಿ ಸಾಕು. ಭಾಗ್ಯ, 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 ಯಾರು? ಓಹೋ, ಬಂಗಾರಮ್ಮ. ಹೇಳಮ್ಮ, ಏನು ಸಮಾಚಾರ? ಈಗ ನಾವೆಲ್ಲ ನೆನಪಾಗ್ಬಿಟ್ಟಿದೀವಿ. ಬಡವ್ರ ಮನೆಗೆ ಬರೋಂಗಿಲ್ಲ ನೀನು, ಬಡವ್ರ ಮನೆಗೆ ನೀವು ಹುಡಿಕೊಂಬರೇ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಹಂಗೊಂದು ಬೇಡ ಕಣ್ಲಿ, ನನಗೂ ತಲೆ ಕೆಟ್ಟಿತ್ತು. ನನಗೂ ಹೆಂಗೋ ಆಡ್ತಾ ಇದ್ದೆ ಅವಾಗ. ಇವಾಗ ಎಲ್ಲನೂ ತಲೆ ಕೆಟ್ಟದೆಲ್ಲ ಸೊರೋಗ್ಬಿಟ್ಟೈತೆ ಕಣಮಿ. ಅದಕ್ಕೆ ಬಗ್ಗೆ ಬೇಜಾರು ಮಾಡ್ಕೋಬೇಡ ನೀನು, ಸರಿನಾ? ನಾನು ಹಿಂಗೆ ಅಂತೀನಿ ಅಂತ ಅಲ್ಲ, ನಾನು ನಿನಗೆ ಶಾನೆ ಬೇಜಾರು ಮಾಡ್ಬಿಟ್ಟಿದ್ದೀನಿ. ನನಗೆ ಗೊತ್ತು ನಾನು ಎಷ್ಟು ಬೇಜಾರು ಮಾಡಿದ್ದೀನಿ ನಿನಗೆ ಅಂತ ಹೇಳ್ಬಿಟ್ಟು. ಭಾಳ ಅಂದರೆ ಭಾಳ ಬೇಜಾರು ಮಾಡ್ಬಿಟ್ಟಿದ್ದೀನಿ ನೋಡು. ಅದನ್ನೆಲ್ಲ ನೀನು ತಲೆಗೆ ಹಾಕಬೇಡ ನೀನು, ಸರಿನಾ? ಅಯ್ಯೋ, ಸಾವುಕಾರ ಮಂದಿ ಕಣವ, ನೀವು ತಲೆಗೆ ಹಾಕತ್ತೀರ, ನಾವೆಲ್ಲ ತಲೆಗೆ ಹಾಕೊಳಕ್ಕಿಲ್ಲ. ಏನು ವಿಷಯ? ಕುಂತ್ಕಬ ಮಾತಾಡೋಣ. ಕಾಪಿ ಇಕ್ಕೊಬಿಟ್ಟು ಬರ್ತೀನಿ. ಏನೇ ಆಗಲಿ ಫ್ರೆಂಡೇನೆಯ. ಬಡವರು ಸಾವುಕಾರ ಫ್ರೆಂಡ್ಸ್ ನಿಕ್ಕಬಿಡ್ಬೇಕು ಸುಮ್ಕೆನೆಯ. ಎಂಥ ಕೆಲಸ ಮಾಡ್ಕೊಬಿಟ್ಟೆ. ಇವಳೇನಾರ ಸಹಾಯ ಮಾಡ್ತಾಳ ಕೇಳ ನೀರು. ತಗ ಬಂಗಾರಮ್ಮ, ತಗ ಕಾಫಿಯ. ನನಗೆ ಕ್ಷಮಿಸ್ಬಿಡೆ, ಅವಾಗ ದೌಲತ್ ಬಿದ್ಬಿಟ್ಟೆ. ನಾನು ನಿನ್ನ ಜೊತೆಗೆ ಇದ್ದಿದ್ದು ಜೊತೆಗೆ ಓಡಾಡಿದ್ದು ಎಲ್ಲ ಮರ್ತ್ಕೊಬಿಟ್ಟೆ ನಾನಂತೂ. ನನಗೆ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟು ಇವತ್ತು ಈ ಬಂಡವಾಳ ಬಾಳ್ತಾ ಇದ್ದೀನಿ ನಾನಂತೂ. ನನ್ನ ಕ್ಷಮಿಸ್ಬಿಡು, ನಂದು ಜೀವನ ಭಾಳ ಕಷ್ಟ ಹೋಗ್ಬಿಟ್ಟೈತೆ. ಊರೊರ್ತಾಗೆ ಯಾರ ತಗೆ ಹೇಳ್ಕೊಳಕ್ಕೂ ನನಗಂತೂ ಮನಸ್ಸಿಲ್ಲ ಕಣಮಿ. ಊರರೆಲ್ಲ ಆಡ್ಕೊಂಡು ಆಡ್ಬಿಡ್ತಾರೆ. ಯಾಕಂದರೆ ಮೊದಲೇನೆಯ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಯಾವ ದೌಲತ್ ತೆಗಿದ್ದೋಳು ಇವಾಗ ಕೆಳಗಡೆಗೆ ಬಿದ್ದುಬಿಟ್ಟಿದ್ದೀನಿ ಅಂದರೆ ತಾಲಾಕೊಂದೊಂದು ಆಡ್ಕೊಂಡು ಆಡ್ಬಿಡ್ತಾರೆ. ಅದಕ್ಕೆ ನಂಗೆ ಅದೆಲ್ಲನೂ ಇಷ್ಟ ಇಲ್ಲ. ಅದೇನು ಅಂತ ಹೇಳಿದ್ರೆ, ನನ್ನ ಗಂಡ ಎಲ್ಲ ಮಾರ್ಕೊಬಿಟ್ಟು ಸಾಲ ಮಾಡ್ಕೊಬಿಟ್ಟು ಎಲ್ಲನೂ ಬಿಟ್ಟು ಹೋಗ್ಬಿಟ್ಟವನಿ. ಈಗ ಅವ್ನು ಸಾಲ ಮಾಡಿರೋದಕ್ಕೆ ಹೊಲ ಮನೆ ಎಲ್ಲ ಬರೀ ಸಾಲ ತೀರ್ಸೋಕ್ಕೆ ಅಂತನೇ ಎಲ್ಲ ಕೊಟ್ಟಿದ್ದಾಯ್ತು ಮಾಡಿದ್ದಾಯ್ತು. ನನಗಂತೂ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಿಲ್ಲ. ಕೊನೆಗೆ ಇರೋ ಮನೆನೂ ಕಳ್ಳನ ಮಗ ಅದನ್ನು ಅಡ ಇಕ್ಬಿಟ್ಟು ಅದ್ರಕ್ಕೂ ಸಾಲ ಫಲ ತಗೊಬಿಟ್ಟು ಅದನ್ನು ಹರಾಜಾಗಕ್ಕೆ ಮಾಡ್ಬಿಟ್ಟು ಈಗ ನಾವು ಆ ಮನೆಗೂ ಇರಂಗಿಲ್ಲ ಈ ಮನೆಗೂ ಇರಂಗಿಲ್ಲ ಅಂಥ ಪರಿಸ್ಥಿತಿಗೆ ತಗೊಬಿಟ್ಟು ಬಂದು ನಿಲ್ಲಿಸ್ಬಿಟ್ಟು ಅನ್ಕಣಮಿ ನಮ್ಮನ್ನ. ಹೌದೇ, ಎಂಥ ಕೆಲಸ ಆಗೋಗ್ಬಿಡ್ತು. ಅಯ್ಯೋ ಶಿವ, ಇದೆಲ್ಲ ಬೇಕಿತ್ತ ಅಂತ ಹೇಳ್ಬಿಟ್ಟು ಎಂಥ ಸಂದಕ್ಕಿದ್ದೆ ಬಂಗಾರಿ, ಹೆಂಗೆ ಇಳಿದ್ಬಿಟ್ಟೆ ನೋಡಿ ಕೆಳಗಡಿಕೆ. ಮತ್ತು ಇವಾಗ ಹೆಂಗೆ ನೀನು ಮೊದ್ಲು ಥರ ಆಗೋದು ಅಂತ? ಅಯ್ಯೋ, ಮೊದ್ಲು ಥರ ಆಗೋದು ಮನೆ ಬಿದ್ದು ಬಿದ್ದೋಗ್ಲಿ, ತಿನ್ನ ಕೂಳು ಹುಟ್ಟಿಸ್ಕೊಬಿಟ್ರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟೈತೆ. ನೋಡೆ, ನೀನು ನನ್ನ ಫ್ರೆಂಡು ಹೌದು, ನಾನು ತಪ್ಪು ಮಾಡಿದ್ದೀನಿ, ನಿನ್ನ ಬಿಟ್ಬಿಟ್ಟಿದ್ದೀನಿ ದುಡ್ಡು ಬಂದಿದ ತಕ್ಷಣ. ಆದರೆ ಇದೊಂದು ಕಿತ್ತ ನಂಗೆ ಸಹಾಯ ಮಾಡು. ಜೀವಮಾನದಾಗೂ ನಿನ್ನ ಜೊತೆ ನಾನು ಇದ್ದೇ ಇರ್ತೀನಿ, ಕೈ ಬಿಡೋಕ್ಕಿಲ್ಲ. ನಿಂಗೆ ಎಂಥ ಪರಿಸ್ಥಿತಿ ಬಂದರೆ ನಾನು ನಿನ್ನ ಜೊತೆನೇ ಇರ್ತೀನಿ. ತಪ್ಪಾಯ್ತು ಕಣಮಿ. ದುಡ್ಡಿದ್ದಾಗ ದೌಲತ್ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಅನ್ನಿಸ್ತಾಯ್ತು ನನಗಂತೂ. ನನ್ನ ತಪ್ಪಾಯ್ತು. ಅಯ್ಯೋ ರಾಮ, ಇಂಥ ಕತೆ ಆಗೋಗ್ಬಾರ್ದಾಗಿತ್ತು ನಿನ್ನ ಜೀವನ. ಹಿಂಗೆಲ್ಲ ಆಗೋಗ್ಬಿಡ್ತಾ ನಿಂದು. ಸರಿ ತಗ, ಆಯಿತು, ಏನಾರ ಒಂದು ಮಾಡನಿ. ಅಲ್ಲ, ನಿನಗೆ ಇಂಥ ಅಷ್ಟೊಂದು ಬುದ್ಧಿ ಇಕ್ಕೊಂಡು ಗಂಡನಿಗೆಲ್ಲ ಕೊಟ್ಬಿಟ್ಟು ಸಾಲ ಮಾಡೋಂಥ ಪರಿಸ್ಥಿತಿಗೆ ಆಗ್ತಂದೆ ಅಂತ ಏನು ಮಾಡ್ತಿದ್ದ ಹೇಳು? ನನ್ನ ಗಂಡನ ನಂಬಿಟ್ಟು ಅವನ ಹೆಸರಿನಾಗೆ ಬಿಟ್ಟಿದ್ದಕ್ಕೆ ಸರಿಯಾಗಿ ತಕ್ಕ ಸಾಕ್ಸ್ತೀನಿ ಆಗೋಯ್ತು ನನಗೆ. ಲೇ, ಹೆಂಗನ ಮಾಡಿ ಸಂದಕ್ಕೆ ಉದ್ದಾರ ಆಗೋದೊಂದು ಹೇಳ್ಕೊಡೆ. ಒಂದು ಏನಾರ ಒಂದು ಐಡಿಯಾ ಕೊಟ್ಬಿಟ್ಟು ಸಾಕು. ಒಂದು ನಿನ್ನ ಮಗಳನ್ನ ಸಾವುಕಾರ ಮನೆಗೆ ಕೊಟ್ಟು ಮದುವೆ ಮಾಡ್ಬೋದಿತ್ತು, ಅದು ಇಲ್ದಿದ್ದಂಗೆ ಬಡವರು ಕೊಟ್ಟು ಮದುವೆ ಮಾಡಿದೀಗ.
ಹೋಗ್ಲಿ ಬಿಡು ನಿನ್ನ ಮಗನ ಯಾವ್ದನ್ನ ನಿಮ್ಮ ಮಗಂಗೆ ಒಳ್ಳೆ ಕಡೆಯಿಂದ ಸಂಬಂಧ ತಗೊಬಿಟ್ಟು ಬಂದು ಮದುವೆ ಮಾಡೋಣ ಏನಕ್ಕೆ ಅದನ್ನು ಆಗಲೇ ನೀನು ಮದುವೆ ಮಾಡಿ ಮಗು ಹುಟ್ಟಿಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದ್ಯಾ. ಈಗ ಬ್ಯಾರೆ ದಾರಿ ಅಂತಂದರೆ ಸಂದಕ್ಕಿರಕ್ಕಿಲ್ಲ ನೋಡು. ಒಂದು ಐಡಿಯಾ ಐತೆ, ಆದರೆ ಅದು ಹೆಂಗೆ ವರ್ಕ್ ಮಾಡ್ಕೊತೀಯೋ ಗೊತ್ತಿಲ್ಲ. ಏನು ಐಡಿಯಾನ ಏಳತ್ತಾಗೆ ಎಲ್ಲ ಬಿಟ್ಬಿಟ್ಟದಾಗೆ ನೆಮ್ಮದಿಯಾಗತ್ತಾಗೆ ಏನೋ ದುಡ್ಡಾಗೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೀನಿ. ನನಗೂ ಜನ್ಮಕ್ಕೆ ಸಾಕು ಹೋಗ್ಬಿಟ್ಟೈತೆ. ನನ್ನ ಕಷ್ಟ ಯಾರಿಗೆ ಹೇಳನಿ? ನನಗಂತೂ ಹೇಳಿದ್ನಲ್ಲ, ಇಂಥ ಜೀವನ ಬೇಕೇನಪ್ಪ ಅನ್ನಂಗೆ ಆಗೋಗ್ಬಿಟ್ಟೈತೆ. ನೀನು ಏನು ಹೇಳಿದ್ರು ಮಾಡ್ತೀನಿ. 3 ಹೊತ್ತು ತಿನ್ನಕ್ಕೆ ಊಟ ಸಿಕ್ಬಿಟ್ರು ಸಾಕು ಅಂತ ಗೊತ್ತಿಗೆ ಬಂದ್ಬಿಟ್ಟಿದ್ದೀನಿ ನಾನಂತೂ. ಏನಾರ ಮಾಡಿ ಏನಾರ ಒಂದು ಐಡಿಯಾ ಕೊಡು. ಪಟ ಪಟ ಅಂತ ಹೇಳ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋ ಅಂತ ಐಡಿಯಾವ ನೋಡು. ನಮ್ಮ ನೆಂಟ್ರಾಗೊಬ್ಬವನಿ, ಅಂದರೆ ನೆಂಟರು ಅಂದರೆ ದೂರದ ನೆಂಟ್ರು ಹೇಳು. ಅಯ್ಯಪ್ಪ ಊರ್ಗೌಡ ಒಳ್ಳೆ ದುಡ್ಡಾಗವನೇ. ನೀನು ಏನು ಕೇಳಿದ್ರು ಕೊಡ್ತಾನೆ ಮಾಡ್ತಾನೆ. ಆದರೆ ಒಳ್ಳೆ ಮನೆತನಕ್ಕೆ ಒಳ್ಳೆ ಹುಡುಗಂಗೆ ಮದುವೆ ಮಾಡಿಬಿಟ್ಟು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಬಲು ಆಸೆ ಅವನಿಗೆ. ಅವನ ಮಗಳು ಅಯ್ಯೋ ಕರ್ರಿಗೆ ಅವಳೆ. ಮುಸ್ರೆ ತಪ್ಪಳೆ ಕರ್ಗಿದ್ದಾಗ ಹೆಂಗಿರ್ತದೆ ಹೇಳು, ಅದೇ ಹಂಗೇನೇ ಕರ್ಗೆ ಅವಳೆ. ಏನೂ ಸಂದಕ್ಕಿಲ್ಲ ಹುಡುಗಿ. ಆದರೆ ಎಷ್ಟು ಬೇಕಾದ್ರೂ ಅವನಿಗೆ ವರದಕ್ಷಿಣೆ ಅದು ಇದೆಲ್ಲ ಕೊಟ್ಬಿಟ್ಟು ಮಾಡಕ್ಕೆ ರೆಡಿ ಆಗೋನಿ. ಏನಿಬ್ಬರು ಹೆಣ್ಮಕ್ಳೇನೆಯ ಆಸ್ತಿ ಅಂತೂ ಸಿಗ್ತದೆ. ನಿನ್ನ ಮಗಂಗೆ ಏನಾರ ಮದುವೆಗಿದ್ವಿ ಅಂತ ಏನಾರ ಮಾಡಂಗಿದ್ರೆ ನೋಡವ, ಆರಾಮಾಗಿ ಏನೇನಿಯ ದುಡ್ಡು ಗಿಡ್ಡು ಎಲ್ಲ ಸಿಗ್ತದೆ, ಸೆಟ್ಲ್ ಆಗ್ಬೋದು. ನೋಡಿ ಯೋಚನೆ ಮಾಡು, ಒಳ್ಳೆ ಐಡಿಯಾನೇನೆ. ಆದರೆ ನನ್ನ ಮಗ ಮದುವೆಗೆ ಒಪ್ಕತ್ತಾನ ಅವನು. ಅಯ್ಯೋ ನಾನು ಇನ್ನೊಂದು ಮದುವೆ ಆಗೋದೇ ಇಲ್ಲ ಜೀವಮಾನದಾಗನು ಅಂತ ಹೇಳ್ಬಿಟ್ಟವನಿ. ಈಗ ಇನ್ನೊಂದು ಮದುವೆ ಮಾಡ್ಕತ್ತಾನ ಅವನು. ಹೇ ಈಗ ಇನ್ನೇನು ಮಾಡೋಕ್ಕಾಯ್ತದೆ? ಇಲ್ಲಾಂದ್ರೆ ಇನ್ನೊಬ್ಬನ ಯಾವನ ಹುಡುಕಿ ನಿನ್ನ ಮಗ ಅಂತ ಹೇಳಿ ಮಾಡಿಸ್ಬೇಕಷ್ಟೇ. ನೀನು ಒಳ್ಳೆ ಸಾವುಕಾರ, ನಿನ್ನ KG ಬೇಕಾದ್ರೆ ಬಂಗಾರ ಕೊಟ್ಬಿಡ್ತಾರೆ. ಆದರೆ ನೀನು ಸಾವುಕಾತಿ ಅಂತ ಊರವ್ರಿಗೆಲ್ಲ ಗೊತ್ತಲ್ವ. ಈಗ ನಿನ್ನ ಜಮೀನೆಲ್ಲ ಹೋಗೈತಿ ಅಂತ ಯಾರಿಗೂ ಗೊತ್ತಿಲ್ಲ. ನೀನು ಸಾವುಕಾತಿ ಅಂತ ನೀನು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಹೆಂಗೋನು ಅವರು ಹೆಣ್ಣು ಕೊಡ್ತಾರೆ, ಒಳ್ಳೆ ವರದಕ್ಷಿಣೆ ಕೊಡ್ತಾರೆ. ಎಲ್ಲ ಅದ್ರಾಗೆ ನೀವು ಜೀವನ ಮಾಡ್ಕೊಂಬಿಟ್ಟು ಸೆಟ್ಲ್ ಆಗ್ಬಿಡ್ಬೋದು. ನೋಡಿ ಬಂಗಾರಮ್ಮ, ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ಇಲ್ಲ. ಹೆಂಗಿದ್ರು ಊರಾಗ ಯಾರು ಬಂದು ಕೇಳಿದ್ರು ಬಡ್ಡಿ ಬಂಗಾರಮ್ಮ ಅಂದರೆ ಸಾವುಕಾತಿ ಬಿಡು, ಎಮ್ಮಂಗೇನು ಬೇಜಾನ್ ದುಡ್ಡು ಐತೆ ಶ್ರೀಮಂತೆ ಅಂತಲೇ ಹೇಳ್ತಾರೆ. ಲೆಕ್ಕ ಅಕ್ಕ, ಇದಕ್ಕಿನ್ನೂ ಒಳ್ಳೆ ಐಡಿಯಾ ಸಿಗಕ್ಕಿಲ್ಲ. ಹಂಗಾರೆ ಫಸ್ಟ್ ಹೋಗಿ ನನ್ನ ಮಗಂತಾಗ ಮಾತಾಡ್ತೀನಿ ಇರು. ನನ್ನ ಮಗೇನಾರ ಅಂದ್ಬಿಟ್ಟ ಅಂದರೆ ಹಾಗೇನೇ ತಾಳಿ ಕಟ್ಟಿಸ್ಬಿಡೋದೇನಿ ನಾನಂತೂ. ಅಲ್ಲ KG ಬಂಗಾರ ಅಂದ್ರೆ ಸುಮ್ಮನೆ ಆಯ್ತದೇನು? ಅಷ್ಟೊಂದು ಸಾವುಕಾರಗಳವ್ರೆ ಅಂತಂದರೆ ಬುಟ್ಟಾಕು. ನನ್ನ ಮಗಂಗೆ ಹೇಳ್ತೀನಿ, ಆ ಮೊದಲನೇ ಹೆಂಡ್ರು ಏನು ಪ್ರಯೋಜನ ಇಲ್ಲ, ಕಿತ್ತೋದಳು, ಅವಳನ್ನ ಬಿಟ್ಬಿಡು, ಅವಳು ಸವಾಸನೇನಿಯ ಬೇಡ ಬಿಟ್ಬಿಟ್ಟು ಹೆಂಗನ ಮಾಡಿ ಇನ್ನೊಬ್ಬಳು ನಿನ್ನ ತೊಳನ ಕಟ್ಕ ಅಂತ ಹೇಳ್ತೀನಿ ಇರು. ಅವ್ರ ಹೆಸ್ರು ಅಡ್ರೆಸ್ ಎಲ್ಲ ಹೇಳ್ತೀಯಾ? ಹೇಳದೆ ಯಾಕೆ, ನಾನೇ ಕರ್ಕೊಂಡೋಗ್ತೀನಿ ಬಿಡು. ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ. ನಾನೇ ಕರ್ಕೊಂಡೋಗಿ ಕರ್ಕೊಬಿಟ್ಟು ಬರ್ತೀನಿ, ಎಲ್ಲ ತೋರಿಸ್ತೀನಿ. ಮೊದಲು ನಿನ್ನ ಮಗನ ಒಪ್ಸು. ನಿನ್ನ ಮಗ ಒಪ್ಕೊತಾನೋ ಇಲ್ಲೋ ಯಾರಿಗೆ ಗೊತ್ತು? ಅವನು ಒಪ್ಕೊಬಿಟ್ರೆ ಏನೋ ಒಂದು ಆಯ್ತದೆ. ಈಗ ಹೆಂಗೋ ಎಂಡ್ರೂ ಹಂಗೇನೆಯ ಗಂಡ ಹೆಂಡ್ರು ದೂರ ಅವರಲ್ಲ, ಒಪ್ಕೊಬೋದೇನೋ ಅಲ್ವೇ? ನನ್ನ ಮಗಂಗೂ ಇವಾಗ ದುಡ್ಡಿನ ಅವಶ್ಯಕತೆ ಐತೆ. ಮತ್ತಿದೇ ಚಾನ್ಸು, ನಿನ್ನ ಸೊಸೆಗೆ ಡೈವರ್ಸ್ ಕೊಡಿಸ್ಬಿಟ್ಟು ಆರಾಮಾಗಿ ನಿನ್ನ ಮಗನ ಅದೇ ಗೌಡ್ರು ಮಗಳಿಗೆ ನೀನು ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಡು. ಎಲ್ಲ ಸರಿ ಬರ್ತದೆ, ಎಲ್ಲ ಸೊರೈತದೆ. ನೀನು ಮತ್ತೆ ನಿನ್ನ ಮೊದಲ ಥರ ಆಯ್ತೀಯಾ ನೋಡು. ಮೊದಲ ಥರ ಆದಮೇಲೆ ನನ್ನನ್ನು ಬಿಟ್ಬಿಟ್ಟಿಯ ಕಣವ. ಯಾವಾಗೂ ನನ್ನ ಬಿಟ್ಬಿಟ್ಟು ಸೈಡಿಗೆ ತೊಳ್ಳೋದೇನಿಯ ಕೆಲಸ ನಿಂಗೆ. ಈಗಿತ್ತ ನನ್ನೇನಾರ ಬಿಟ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯ. ಇಷ್ಟೊಂದೆಲ್ಲ ನಿಂಗೆ ಐಡಿಯಾ ಕೊಟ್ಬಿಟ್ಟು ಸಹಾಯ ಮಾಡ್ತಾ ಇವ್ನಿ, ನನ್ನೇ ಬಿಟ್ಬಿಟ್ರೆ ನನಗೆ ಬೇಜಾರಾಗಕ್ಕಿಲ್ವ ಹೇಳು? ಇಲ್ಲ ಈಗಿತ್ತ ನಿನ್ನ ಬಿಡೋದು ಮಾತೇ ಇಲ್ಲ, ನೀನು ಸುಮ್ಕಿರು. ನನ್ನ ಮಗನ ಹತ್ರ ಹೋಗಿ ಫಸ್ಟ್ ಮಾತಾಡ್ತೀನಿ. ಸರಿ ಆಯಿತು.